ಬೆಂಗಳೂರಿನ ಕೋರಮಂಗಲದಲ್ಲಿ ಅಡ್ವಾನ್ಸ್ ಗ್ರೋ ಹೇರ್ ಮತ್ತು ಗ್ಲೋ ಸ್ಕಿನ್ ಕ್ಲಿನಿಕ್ ಶುಭಾರಂಭ. ವಿಶ್ವಾದ್ಯಂತ 150ಕ್ಕೂ ಹೆಚ್ಚು ಶಾಖೆಗಳನ್ನು ಹೊಂದಿರುವ ಸಂಸ್ಥೆಯಿಂದ ಹೊಸ ಮೈಲಿಗಲ್ಲು ಸ್ಥಾಪನೆ. ಅತ್ಯಾಧುನಿಕ ಕೂದಲು ಮತ್ತು ತ್ವಚೆ ಚಿಕಿತ್ಸೆಗಳಿಗೆ ಜಾಗತಿಕವಾಗಿ ಹೆಸರುವಾಸಿಯಾಗಿರುವ ಅಡ್ವಾನ್ಸ್ ಗ್ರೋ ಹೇರ್ ಮತ್ತು ಗ್ಲೋ ಸ್ಕಿನ್ ಕ್ಲಿನಿಕ್ ತನ್ನ ನೂತನ ಶಾಖೆಯನ್ನು ಬೆಂಗಳೂರಿನ ಕೋರಮಂಗಲದಲ್ಲಿ ಭರ್ಜರಿಯಾಗಿ ಉದ್ಘಾಟಿಸಿದೆ. ಭಾರತ ಸೇರಿದಂತೆ ವಿಶ್ವಾದ್ಯಂತ 150ಕ್ಕೂ ಹೆಚ್ಚು ಕ್ಲಿನಿಕ್ಗಳನ್ನು ಹೊಂದುವ ಮೂಲಕ ಸಂಸ್ಥೆಯು ತನ್ನ ಯಶಸ್ವಿ ಪಯಣದಲ್ಲಿ ಮತ್ತೊಂದು ಐತಿಹಾಸಿಕ ಮೈಲಿಗಲ್ಲನ್ನ ಸ್ಥಾಪಿಸಿದಂತಾಗಿದೆ. ಈ ಸಾಧನೆಯು ಕೇವಲ ಒಂದು ಅಂಕಿಅಂಶವಲ್ಲ, ಬದಲಾಗಿ ವಿಶ್ವ ದರ್ಜೆಯ ಕೂದಲು ಮರುಬೆಳವಣಿಗೆ ಮತ್ತು ತ್ವಚೆ ಪುನರುಜ್ಜೀವನ ಪರಿಹಾರಗಳನ್ನು ಅನ್ವೇಷಿಸುತ್ತಿರುವವರಿಗೆ ಭರವಸೆ ಹಾಗೂ ರೂಪಾಂತರದ ಸಂಕೇತವಾಗಿದೆ. 100ಕ್ಕೂ ಅಧಿಕ ಯಶಸ್ವಿ ಕ್ಲಿನಿಕ್ಗಳ ಮೂಲಕ ಗಳಿಸಿದ ನಂಬಿಕೆ ಮತ್ತು ಗ್ರಾಹಕರಿಂದ ನಿರಂತರವಾಗಿ ಹೆಚ್ಚುತ್ತಿರುವ ಬೇಡಿಕೆಯ ಹಿನ್ನೆಲೆಯಲ್ಲಿ ನಮ್ಮ ಪರಿಣತಿಯನ್ನು ಕೋರಮಂಗಲದ ಜನತೆಗೆ ತಲುಪಿಸಲು ನಾವು ಆಶಿಸುತ್ತೇವೆ. ಪ್ರಪಂಚಾದ್ಯಂತ ಸೌಂದರ್ಯ ಮತ್ತು ಆತ್ಮವಿಶ್ವಾಸವನ್ನ ಹೆಚ್ಚಿಸುವ ನಮ್ಮ ಧ್ಯೇಯವನ್ನು ನಾವು ಮುಂದುವರಿಸುತ್ತಿದ್ದೇವೆ ಎಂದು ಸಂಸ್ಥೆ ಈ ಸಂದರ್ಭದಲ್ಲಿ ತಿಳಿಸಿದೆ. ಈ ಅದ್ದೂರಿ ಉದ್ಘಾಟನಾ ಸಮಾರಂಭವು ಹಲವು ಗಣ್ಯರ ಉಪಸ್ಥಿತಿಯಿಂದ ಕಂಗೊಳಿಸಿತು. ಕರ್ನಾಟಕ ಕಾರಾಗೃಹ ವಿಭಾಗದ ಡಿಐಜಿಪಿ ಆಗಿರುವ ಐಪಿಎಸ್ ಅಧಿಕಾರಿ ಶ್ರೀ ಜಿನೇಂದ್ರ ಕನಗಾವಿ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದರು. ಖ್ಯಾತ ನಟ ಶ್ರೀ ಠಾಣಾ ಕ್ಷೀರಸಾಗರ್ ಸೆಲೆಬ್ರಿಟಿ ಅತಿಥಿಯಾಗಿ ಹಾಗೂ ಬ್ರ್ಯಾಂಡ್ ಸ್ಥಾಪಕ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀ ಶರಣ್ ವೇಲ್ ಜೆ ಅವರು ಗೌರವಾನ್ವಿತ ಅತಿಥಿಯಾಗಿ ಪಾಲ್ಗೊಂಡಿದ್ದರು. ಫ್ರಾಂಚೈಸಿ ಪಾಲುದಾರರಾದ ಶ್ರೀಮತಿ ನಿಶಾ ಶರ್ಮಾ ಅವರು ಈ ಶುಭ ಸಂದರ್ಭದಲ್ಲಿ ಉಪಸ್ಥಿತರಿದ್ದು ಶುಭ ಹಾರೈಸಿದರು. ಸೌಂದರ್ಯ ಚಿಕಿತ್ಸೆಯಲ್ಲಿ ಅಮೋಘ ಸಾಧನೆ. ಸೌಂದರ್ಯ ವೈದ್ಯಕೀಯ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿರುವ ಅಡ್ವಾನ್ಸ್ ಗ್ರೋ ಹೇರ್ ಮತ್ತು ಗ್ಲೋ ಸ್ಕಿನ್ ಕ್ಲಿನಿಕ್ ಸುಧಾರಿತ ತಂತ್ರಜ್ಞಾನ ಮತ್ತು ಕಾಳಜಿಯುತ ಚಿಕಿತ್ಸೆಯ ಪರಿಪೂರ್ಣ ಸಂಯೋಜನೆಯನ್ನ ಹೊಂದಿದೆ. ಇಲ್ಲಿ ಪರ್ಕ್ಯುಟೇನಿಯಸ್ ಎಫ್ಯುಇ ಹೇರ್ ಟ್ರಾನ್ಸ್ಪ್ಲಾಂಟ್, ಸ್ಟೆಮ್ ಎಕ್ಸ್ಪೆಲ್ 27 ಪ್ರೋ, ಲೇಸರ್ ಹೇರ್ ಥೆರಪಿ ಮತ್ತು ರೀಜೆನ್ ಫ್ರೋ 9 ನಂತಹ ಅನೇಕ ನವೀನ ಹಾಗೂ ಪ್ರವರ್ತಕ ಚಿಕಿತ್ಸೆಗಳನ್ನು ನೀಡಲಾಗುತ್ತದೆ. ಇವೆಲ್ಲವೂ ಸುರಕ್ಷತೆ ಮತ್ತು ಪರಿಣಾಮಕಾರಿತ್ವದ ದೃಷ್ಟಿಯಿಂದ ಯುಎಸ್ FDA ಇಂದ ಅನುಮೋದನೆ ಪಡೆದಿವೆ ಎಂಬುದು ವಿಶೇಷ. ಕಾಂತಿಯುತ ಮತ್ತು ಯೌವನಾಭರಿತ ತ್ವಚೆಗಾಗಿ ಕ್ಲಿನಿಕ್ನಲ್ಲಿ ಗ್ಲೂಟಾಥಿಯೋನ್ IV, ಹೈಡ್ರೋಫೇಶಿಯಲ್, ಕ್ಯೂ-ಸ್ವಿಚ್ ಲೇಸರ್, ಬೊಟೆಕ್ಸ್, ಫಿಲ್ಲರ್ಸ್, ಥ್ರೆಡ್ ಲಿಫ್ಟ್ ಮತ್ತು ಪೂರ್ಣ ದೇಹದ ಲೇಸರ್ ಚಿಕಿತ್ಸೆಗಳಂತಹ ಕ್ರಾಂತಿಕಾರಿ ಸೇವೆಗಳನ್ನು ಪರಿಚಯಿಸಲಾಗಿದೆ. ನುರಿತ ವೃತ್ತಿಪರರಿಂದ ಈ ಎಲ್ಲ ಚಿಕಿತ್ಸೆಗಳನ್ನು ಅತ್ಯಂತ ನಿಖರತೆ ಮತ್ತು ಪರಿಣತಿಯೊಂದಿಗೆ ನಿರ್ವಹಿಸಲಾಗುತ್ತದೆ. ವಿಶೇಷವಾಗಿ ಕೋರಮಂಗಲದಲ್ಲಿ ಗ್ರೋ ಹೇರ್ ಅನ್ನುವಂಥ ಒಂದು ಈ ಸಂಸ್ಥೆಯನ್ನ ಆರಂಭ ಮಾಡಿದ್ದಾರೆ. ಅದು ನಮಗೆಲ್ಲ ಖುಷಿಯ ಸಂಗತಿ. ಮೊದಲನೇದಾಗಿ ಈ ನಿಶಾ ಅವರ ಟೀಮ್ಗೆ ನನ್ನ ವೈಯಕ್ತಿಕವಾದ ಅಭಿನಂದನೆಗಳು ಸಲ್ಲಿಸ್ತೇನೆ. ಈ ಒಂದು ಮೆಟ್ರೋ ನಗರದಲ್ಲಿ ಈಗ ಆರೋಗ್ಯ ಮತ್ತು ಅಸ್ಥೆಟಿಕ್ ಅಂತ ಏನು ಹೇಳ್ತೀವಿ, ಎರಡಕ್ಕೆ ಬಹಳ ಒಂದು ಪ್ರಾಮುಖ್ಯತೆ ಬರ್ತಾ ಇದೆ. ಸೊ ಹೀಗಾಗಿ ಅವರು ಈ ಸಂಸ್ಥೆಯನ್ನು ಆರಂಭ ಮಾಡಿರೋದು ಬಹಳಷ್ಟು ಜನರಿಗೆ ಅನುಕೂಲ ಆಗ್ತದೆ ಮತ್ತು ಲಾಭದಾಯಕವಾಗ್ತದೆ. ಯಾಕಂದರೆ ಈಗ ವೈಜ್ಞಾನಿಕ ಯುಗದಲ್ಲಿ ನಾವು ಯಾವುದೇ ಒಂದು ಅವೈಜ್ಞಾನಿಕವಾದ ಮೆಥಡ್ಗಳನ್ನು ಉಪಯೋಗ ಮಾಡದೇ ವೈಜ್ಞಾನಿಕವಾಗಿ ಈ ಒಂದು ಅಸ್ಥೆಟಿಕ್ ಮತ್ತು ಸೌಂದರ್ಯ ವರ್ಧನೆಗಾಗಿ ಒಂದು ಪ್ರಯತ್ನ ಮಾಡುವಂಥ ಇದಕ್ಕೆ ಇವರ ಎಲ್ಲ ಈ ಸಹಾಯ ಬಹಳ ಆಗ್ತದೆ ಅಂತ ಹೇಳ್ಬೋದು, ಪ್ರೋತ್ಸಾಹ ಬಹಳ ಆಗ್ತದೆ ಅಂತ ಹೇಳ್ಬೋದು. ಆ ಕಾರಣಕ್ಕಾಗಿ ಈ ಒಂದು ಸಂಸ್ಥೆಗೆ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳು ಅರ್ಪಿಸ್ತೇನೆ. ಮತ್ತು ಈ ನಿಶಾ ಅವರು ನನಗೆ ಸುಮಾರು ಒಂದು 10-12 ವರ್ಷದಿಂದ ಪರಿಚಯ ಇದ್ದಾರೆ. ಒಂದು ಮಾತಲ್ಲಿ ಹೇಳ್ಬೇಕಂದ್ರೆ ನನಗೆ ಈ ರಾಮಕೃಷ್ಣ ಪರಮಹಂಸರ ಹತ್ರ ಒಬ್ಬರು ಒಂದು ಮಗುವನ್ನು ಕರ್ಕೊಂಡ್ಬಂದಿರ್ತಾರಂತೆ. ಕರ್ಕೊಂಡ್ಬಂದಾಗ ಆ ಮಗು ಬೆಲ್ಲ ತಿಂತದೆ, ಆ ಬೆಲ್ಲ ತಿನ್ಸೋದು ಹೇಗೆ ಬಿಡಿಸೋದು ಅಂತ ಕೇಳಿದ್ರಂತೆ. ಒಂದು ವಾರ ಬಿಟ್ಟು ಬಾ ಅಂತ ಹೇಳಿದ್ರಂತೆ. ಆಮೇಲೆ ಒಂದು ವಾರ ಬಿಟ್ಟಾದ್ಮೇಲೆ 1-2 ಮಾತಾಡಿದ ತಕ್ಷಣವೇ ಆ ಮಗು ಬೆಲ್ಲ ತಿನ್ನೋದು ಬಿಡ್ತದಂತೆ. ಯಾಕೆ ಪರಮಹಂಸರೇ, ನೀವು ಇದನ್ನೊಂದು ವಾರದಿಂದನೇ ಈ ಮಾತು ಹೇಳ್ಬೋದಾಗಿತ್ತ, ನನ್ನ ಮಗು ಬೆಲ್ಲ ಬಿಡ್ತಿದ್ದ ಅಂತ ತಂದಾಗ ಆವಾಗ ಹೇಳಿದ್ರಂತೆ, ನಾನು ಬೆಲ್ಲ ತಿಂತಿದ್ದೆ, ಅದನ್ನು ಹೇಗೆ ಬಿಡೋದನ್ನೋದನ್ನು ಮೊದಲು ನಾನು ಮನಸ್ಸಿಂದ ಗಟ್ಟಿ ಮಾಡಿಕೊಂಡು ಹೇಳಿದಾಗ ನನ್ನ ಮಾತಿಗೆ ಒಂದು ಬೆಲೆ ಬಂತು, ಆ ಮಗು ಬಿಡ್ತು ಅಂತ. ಹಾಗೆ ಇಲ್ಲಿ ನಿಶಾರವರ ಒಂದು ಹಿಸ್ಟ್ರಿ, ಅವರ ಗ್ರೋತ್ ನೋಡಿದರೆ ಅವರ ಹಿನ್ನೆಲೆ, ಅವರು ಏನು ಸಾಧನೆಯನ್ನು ಮಾಡಿದ್ದಾರೆ
ತಮ್ಮ ವೈಯಕ್ತಿಕವಾದ ಸಾಧನೆ, ಅದು ದೈಹಿಕವಾಗಿ ಮಾನಸಿಕವಾಗಿ ಏನು ತಮ್ಮಲ್ಲಿ ತಾವು ಏನು ಪ್ರಯೋಗಗಳನ್ನು ಮಾಡಿದ್ದಾರೆ, ಆ ಪ್ರಯೋಗಗಳ ಮೂಲಕ ಯಶಸ್ಸನ್ನು ಸಂಪಾದನೆ ಮಾಡಿದ್ದಾರೆ. ಆ ಯಶಸ್ಸಿನ ಮೂಲಕ ಇಲ್ಲಿ ಉಳಿದ ಜನರಿಗೂ ಕೂಡ, ಬೇರೆಯವರಿಗೂ ಕೂಡ ಯಾರು ಸೌಂದರ್ಯವರ್ಧನೆಗಾಗಿ, ಆರೋಗ್ಯವರ್ಧನೆಗಾಗಿ ಒಂದು ಉತ್ಸಾಹವನ್ನು ಹೊಂದಿದ್ದಾರೆ, ಅವರಿಗೆಲ್ಲ ಅನುಕೂಲ ಆಗುವ ಕಾರಣಕ್ಕಾಗಿ ಬಹಳಷ್ಟು ಶ್ರಮಪಟ್ಟು ಸೊ ಈ ಒಂದು ಬೆಂಗಳೂರು, ಯಾಕಂದರೆ ಮುಂಚೆ ಅವರು ಬರೀ ಹೊಸಪೇಟೆ ಮತ್ತು ಬಳ್ಳಾರಿನಲ್ಲಿ ಇರುವಂಥ ಪ್ರಯತ್ನವನ್ನು ಮೀರಿ ಇಲ್ಲಿ ಒಂದು ಮೆಟ್ರೋ ನಗರಕ್ಕೆ ಬಂದು, ದೊಡ್ಡ ನಗರಕ್ಕೆ ಬಂದು ದೊಡ್ಡ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಅವರಿಗೆ ಉತ್ತಮವಾಗಲಿ, ಹಾಗೆ ಅವರ ಟೀಮ್ ಇನ್ನೂ ಉತ್ತಮವಾಗಿ ಕಾರ್ಯವನ್ನು ನಿರ್ವಹಿಸಿ ಇಂಥ ಹಲವಾರು ಬ್ರಾಂಚ್ಗಳು ಬೆಂಗಳೂರಲ್ಲಿ ಬರುವಂತ ಆಗಲಿ ಅಂತ ಶುಭ ಹಾರೈಸ್ತೀನಿ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಣೋಕ್ ಕ್ಷೀರ್ಸಾಗರ್. ಇಲ್ಲಿ ಇವತ್ತು ನಾವು ಅಡ್ವಾನ್ಸ್ಡ್ ಗ್ರೋ ಹೇರ್ ಮತ್ತು ಗ್ಲೋ ಸ್ಕಿನ್ ಓಪನಿಂಗ್ ಬಂದಿದ್ದೀವಿ. ಸರ್ ಜಿನೇಂದ್ರ ಸರು ಹಾಗೂ ಶರಣ್ ವೇಲ್ ಸರು ಹಾಗೂ ನಿಶಾ ಮೇಡಮು ಎಲ್ರಿಗೂ ಥ್ಯಾಂಕ್ ಯು ನಮಗೆ ಕರೆಸಿದ್ದಕ್ಕೆ. ಒಂದೇನಂದರೆ, ನಾನು ಜಿನೇಂದ್ರ ಸರ್ ಕಡೆಯಿಂದ ಬಂದ್ಬಿಡ್ತೀನಿ. ಸರ್ರು ಸ್ಕೂಲಿಂದ ಅವರೊಬ್ಬ IAS ಆಫೀಸರ್ ಆಗಬೇಕು ಅಂತ ಆಸೆ ಪಟ್ಟಿದ್ದವರು. ಸೊ ನೀವು ಮನಸ್ಸಲ್ಲಿ ಏನೇ ಮ್ಯಾನಿಫೆಸ್ಟ್ ಮಾಡಿದ್ರು, ನೀವು ಅಂದರೆ ಏನು ಅನ್ಕೊಳ್ತೀರೋ ಅದು ಆಗ್ಬೋದು ಅನ್ನೋದಕ್ಕೆ ಅವರೊಂದು ಉದಾಹರಣೆ. ಸ್ಟೆಪ್ ಬೈ ಸ್ಟೆಪ್ಪು ಅವರು ಬೆಳೀತಾ ಇವತ್ತು DIGP ಆಗಿದ್ದಾರೆ ನಮ್ಮ ಕರ್ನಾಟಕದಲ್ಲಿ. ಸೊ ಹಾಗಾಗಿ ಸರ್ ತುಂಬ ಧನ್ಯವಾದ, ನಿಮ್ಮ ಜೊತೆ ನಮ್ಮ ಅದೃಷ್ಟ ನಿಂತಿರೋದು. ಶರಣ್ ಸರ್ ಒಂದು ಕ್ಲಿನಿಕ್ ಓಪನ್ ಮಾಡಿ ಆ ಕ್ಲಿನಿಕ್ ನಡೆಸಿ ಅಲ್ಲಿರೋ ಸ್ಟಾಫ್ಗಳನ್ನ ಮೇಂಟೈನ್ ಮಾಡೋದ್ರಲ್ಲೇ ಬೆವರು ಇಳಿದೋಗುತ್ತೆ. ಅಂಥದ್ರಲ್ಲಿ 150 ಕ್ಲಿನಿಕ್ ಮಾಡಿದ್ದಾರೆ ಅಂದರೆ ಅವ್ರು ಎಷ್ಟು ಶ್ರಮ, ಎಷ್ಟು ಕನ್ಸಿಸ್ಟೆನ್ಸಿ, ಎಷ್ಟು ಅದ್ರ ಮೇಲೆ ಪ್ಯಾಷನ್ ಇಟ್ಟು ಅದ್ರ ಮೇಲೆ ಡೀಟೇಲಿಂಗ್ ಎಷ್ಟಿರುತ್ತೆ ಅನ್ನೋದು ಅದ್ರಲ್ಲಿ ಗೊತ್ತಾಗುತ್ತೆ, ಎಷ್ಟು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಅನ್ನೋದು. ಸೊ ಸರ್, ಕಂಗ್ರ್ಯಾಚುಲೇಷನ್ಸ್ ಆನ್ ಕಮಿಂಗ್ ಡೌನ್ ಟು ಬ್ಯಾಂಗ್ಳೂರ್ ಆ್ಯಂಡ್ ಕೋರಮಂಗಲ. ಬೆಳೆಯುವ ಪೈರು ಮೊಳಕೆಯಲ್ಲಿ ಅಂತ ಹೇಳ್ತಾರೆ. ಹಾಗಾಗಿ ಏನೇ ಕೆಲಸ ಮಾಡಂಗಿದ್ರು ಅದ್ರ ಬೇರಿಂದ ಬರ್ಬೇಕಂತೆ. ಯಾಕಂದ್ರೆ ನೀವು ಮರ ಮೇಲೆ ಕಟ್ಟಾಬಿಟ್ರೆ ಬೆಳೀತದೋ ಇಲ್ವೋ ಅಂತ ಗೊತ್ತಾಗಲ್ಲ ನಿಮ್ಗೆ. ಬೇರಿಂದ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಓ ಇದು ಬೇರೆ ಹಿಂಗೆ ಇರೋದು, ಇದು ಹಿಂಗೆ ಬೆಳೆಯುತ್ತೆ, ಈ ಆಂಗಲಲ್ಲಿ ಬೆಳೆಯುತ್ತೆ ಅಂತೆಲ್ಲ ಹೇಳ್ಬೋದು. ಹಂಗೆ ನಿಶಾ ಮೇಡಮು ಚಿಕ್ಕ ಕೆಲಸ, ಅವ್ರು ಏನೇನು ಆಗ್ಬೋದು ಇದಕ್ಕೆ, ಚಿಕ್ಕ ಕೆಲಸದಿಂದ ಎಲ್ಲ ಥರದ ಪ್ರಯೋಗಗಳು ಮಾಡಿಕೊಂಡು ಈ ಮಟ್ಟಕ್ಕೆ ಬಂದು ಇಂಡಿಪೆಂಡೆಂಟ್ ವುಮನ್ ಆಗಿ ಒಬ್ಬರು ಮಹಿಳೆ ನಮ್ಮ ಸಮಾಜದಲ್ಲಿ ಬಂದು ನಿಂತು ಈ ಥರದೊಂದು ಅವರ ಇಂಡಿಪೆಂಡೆಂಟ್ ಎಫರ್ಟಲ್ಲಿ ಒಂದು ಈ ಥರ ಇನ್ಸ್ಟಿಟ್ಯೂಟ್ ಓಪನ್ ಮಾಡೋದು ತಮಾಷೆ ಅಲ್ಲ ನಮ್ಮ ಸೊಸೈಟಿಯಲ್ಲಿ. ಸೊ ಹಾಗಾಗಿ ಮೇಡಮ್, ಕಂಗ್ರ್ಯಾಚುಲೇಷನ್ಸ್, ನಿಮಗೆ ತುಂಬ ಒಳ್ಳೇದಾಗಲಿ. ಲುಕ್ಕು, ಹೇರು, ಕೂದಲು ನೋಡಿದ್ರೇ ಕಟಿಂಗ್ ಹೋಗಿ ಅಂತ ಹೇಳ್ಬೋದು. ಅದು ಅಂಥದ್ರಲ್ಲಿ ಇಲ್ಲಿ ನಿಮಗೆ ಒಂದು ಕಾನ್ಫಿಡೆನ್ಸ್, ನನ್ನ ಪ್ರಕಾರ ಒಬ್ಬ ವ್ಯಕ್ತಿಗೆ ಅವನ ಇನ್ನರ್ ಗ್ಲೋ ಬರೋದು ಅವ್ನ ಕಾನ್ಫಿಡೆನ್ಸಿಂದ. ಸೊ ಆ ಕಾನ್ಫಿಡೆನ್ಸ್ ಬರೋದು ಯಾವಾಗ ಅಂದರೆ ನಿಮಗೇನು ಡೌಟ್ ಇಲ್ಲದೆ ಇದ್ರೆ ನಿಮ್ಮ ಬಗ್ಗೆ. ಸೊ ಹಾಗಾಗಿ ಯಾರ್ಯಾರಿಗೆ ಎಲ್ಲೆಲ್ಲಿ ಡೌಟ್ ಇದೆಯೋ, ಯಾರ್ಯಾರಿಗೆ ಈ ಥರ ಯಾರ್ಯಾರಿಗೆ ನಾನು ಮಾಧುರಿ ದೀಕ್ಷಿತ್ ಮದುವೆ ಆಗಬೇಕಿತ್ತು ಅಂತ ಇರುತ್ತೋ, ನಿಮ್ಮ ಹೆಂಡತಿಗೂ ಮಾಧುರಿ ದೀಕ್ಷಿತ್ ಥರ ಮಾಡ್ತಾರೆ ಇಲ್ಲಿ. ಸೊ ಹಾಗಾಗಿ ಬಂದು ಇಲ್ಲಿ, ಯಾಕಂದರೆ ಡೀಟೇಲ್ಡಾಗಿ ನಾನು ಮಾತಾಡ್ತಿದ್ದೆ ವೇಲ್ ಸರ್ ಜೊತೆ, ಅವರು ಎಷ್ಟು ಡೀಟೇಲ್ಡಾಗಿ ಒಂದೊಂದಕ್ಕೂ ಒಂದೊಂದು ಡೀಟೇಲಿಂಗ್ ಇಳಿದು ಇದಕ್ಕೆ ಇದೇ ಟ್ರೀಟ್ಮೆಂಟ್ ಕೊಡಬೇಕು, ಇದು ಹಿಂಗೆ ಮಾಡಿದ್ರೆ ಹಿಂಗೆ ಆಗುತ್ತೆ, ಚಿನ್ನಿಂದ ಹಿಡಿದು ನಿಮ್ಮ ಕೂದಲುವರೆಗೂ ಎಲ್ಲ ಟ್ರೀಟ್ಮೆಂಟ್ ಕೊಡ್ತಾರೆ. ಹಾಗಾಗಿ ತುಂಬ ಒಳ್ಳೇದಾಗಲಿ ಸರ್, ನಿಮಗೂ ನಿಮ್ಮ ತಂಡಕ್ಕೂ. So I am Saran Vail Jayaraman. So I am the brand founder of Advanced Grow Hair and Advanced Glow Skin. So today we are opening our Koramangala branch. So strengthening our brand as well as state. So we have almost 10 clinics today in Bangalore, and Karnataka we have around 15 clinics. Totally we have 150 clinics in India. Apart from India, we have even other countries like Dubai, Singapore, Malaysia and all the places. So very happy today that we are adding up with Nisha as a franchisee partner in Koramangala. And thanks to Sir to be a part of this wonderful location today, and many people. And we always thank our Dr. Kiran Sir also, who is part of our travel here in Karnataka. So many people have lots of questions in aesthetic business and aesthetic things. Like, why is the aesthetic clinic is growing up like this in all the state? Why so many clinics and so many brands is adding up the branches? So do have anyone have a question and answer for all these things? Actually, everyone want to look good. That's a basic thing. And they have to look good. The reason is, once you look good, you get the confidence, you get strength, actually the strength on you to earn more or present yourself better or present yourself in a good way. So that's better thing. And here the reason of adding this brand and so many things is, our results are good, our team is good, our experience which is taken over in such way that we are adding up more clinic, and the support from each and every franchisee partner as well as my team as well as the individual branch team also. So every service has its own SOPs, and every service has its own strength of what the result can be given. So that is being followed in each every clinic.
and that's the where the growth is also, and that's where the support is from all my customers too, to make the branches grow bigger. And to be very frank, I think this event or this press team itself is adding up with all the clinics to me. They know how we are growing up, how we are, setting up the clinic, or what is the service which we are giving, or what is the support we are giving to the team. So thanks to each and every people. I want you people all to visit the clinic to understand what we do, how things is happening, what kind of service is there, how your hair and skin is important to your strength or your confidence. So I want you people to visit the clinic to understand what kind of missionaries is here also. So please visit the Koramangala clinic here, and please visit the brand. Go through the brand in all your social pages also to understand what all we do. So thank you everyone. Thanks to complete team here. Thanks to my team. Without my team, obviously, this brand would have not grown this big. So thanks to my team also. Thanks to my franchisee partners also. Thank you. Thank you everyone. So my name is Dr. Kiran Joshi. I'm a dermatologist and aesthetic surgeon. I want to tell you about the current scenario in terms of dermatology. What is happening nowadays is because of the current lifestyle, stress, pollution, and overall the new generation, as we all say, is that a lot of lifestyle related changes are happening. So skin especially is not just about the outer beauty, it is about the inner health also. It's a reflection of your inner health. So what I want, the message, I'll keep it short, the message I want to send is, nowadays people have this habit of going online, going on Instagram, Facebook and social media, and they try to self-medicate. So they either go for steroid creams or some skin lightening creams. They end up with a lot of side effects, and then they come to us. So the message I want to send is, you all of you, I hope and pray and request all of you to meet a certified doctor or mainly a certified dermatologist, because I'm part of this family now, Advanced Grow Hair and the chain of clinics. And then you take the proper treatment. Don't just do whatever the medical shop fellow tells you because you want a quick fix for your skin and hair problems. So hair fall also has become quite important nowadays, because the younger generation is looking much older because they're losing a lot of hair. So this is the main message I want to send to all of you, and educate yourselves in the proper way. Meet the expert. Let us help you to have a glowing skin and good thick hair, and we want you to look good for a longer period of time, especially till you're 60 or 70. We don't want you to look 60 at the age of 16. So this is the main thing which I want to tell, and the kind of services we offer is many. There's under the umbrella we have skin services, hair services. So skin, anything ranging from your pigmentation, acne, scars, skin brightening, ella ide. Hair, we treat hair fall. We basically do hair transplantation to get back your original hair. ಆಮೇಲೆ ಹೇರ್ ಥಿನ್ನಿಂಗ್ ಇದ್ದರೆ ಅದಕ್ಕೂ PRP, GFC ಅದೆಲ್ಲ ಮಾಡ್ತೀವಿ. So there are a lot of options available to everyone right now, and so this basically covers the entire treatment under the Dermat umbrella, and so that is basically my message to all of you. Get proper treatment from an educated or a certified dermatologist, and make sure you take care of your overall health, because the skin is a mirror of your overall general health. पहले तो सबको मेरा सादर प्रणाम और कोटि कोटि धन्यवाद यहाँ पे आने के लिए और हमारे साथ हमारे खुशी में शामिल होने के लिए. तो फर्स्ट क्वेश्चन है कि मैंने क्यों एडवांस ग्रो एंड एडवांस ग्लो स्किन ब्रांड चूज किया. जब मैंने देखा कि 150 प्लस क्लिनिक ओवरऑल इंडिया एंड ग्लोबली है, दैट मीन्स ये चीज़ कभी एक दिन में नहीं होती है, एक रात में कभी नहीं होता है. उसमें कहीं ना कहीं जेन्युइन ट्रीटमेंट है और क्लाइंट्स का बिलीव है, पब्लिक का बिलीव है, तभी हम इतना ग्रो कर सकते हैं. एंड और सेकेंड मेन थिंग जो मुझे सबसे ज़्यादा अच्छी लगी एडवांस ग्रो हेयर एंड एडवांस ग्लो स्किन क्लिनिक का, इनका सपोर्ट बहुत अच्छा है.
चाहे आप मार्केटिंग टीम ले लो, चाहे एडमिनिस्ट्रेशन ले लो, चाहे कोई भी हो, इंटीरियर में कुछ भी इशू है, तो इन लोगों का सपोर्ट आपको एंड तक रहता है। तो क्या हो जाता है, जैसे हम नॉन मेडिकल पीपल है, तो फ्रेंचाइजी लेने का मेरा कारण ही यही था कि मुझे एक सपोर्ट रहेगा, क्योंकि इनको 150 क्लिनिक का एक्सपीरियंस है, तो मैं उस एक्सपीरियंस के साथ आगे बढ़ना चाहती हूँ। और मुझे नहीं लगता कि एडवांस ग्रो हेयर एंड एडवांस ग्लो स्किन से ज़्यादा कोई अच्छा ब्रांड हमको इंडिया में और ग्लोबली मिलेगा। सो इसीलिए मैंने एडवांस ग्रो हेयर एंड एडवांस ग्लो स्किन चूज़ किया एज अ फ्रेंचाइजी पार्टनर। थैंक यू सो मच।